ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಅರಣ್ಯ ಫುಡ್ ವ್ಲಾಗ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ದೋಸೆ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಂದರೆ ಆರೋಗ್ಯಯುತವಾದ ದೋಸೆ ಇದು. ಇದೇನಪ್ಪ ಅಂತಂದರೆ ಹೆಸರು ಬೇಳೆ ಮತ್ತು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಮಾಡೋವಂಥ ವಿಶೇಷವಾದ ದೋಸೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅದಕ್ಕೆ ಬೇಕಾಗಿರೋ ಅಂಥದ್ದು ಹೆಸರು ಬೇಳೆ. ಅಂದರೆ ನೀವು ಬೆಳಗ್ಗೆ ಟಿಫನ್ಗೆ ಮಾಡ್ತೀರಾ ಅಂದರೆ ಸ್ವಲ್ಪ ರಾತ್ರಿ ನೆನೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಥವಾ ಒಂದು 4 ಗಂಟೆ ಮುಂಚೆ ನೀವು ನೆನೆಸ್ಕೊಂಡಾಗ ಹೆಸರುಬೇಳೆ ಸಾಫ್ಟಾಗಿ ನಿಮಗೆ ರುಬ್ಬೋದಕ್ಕೆ ಸಿಗುತ್ತೆ. ನೆನೆಸಿರೋವಂಥ ಹೆಸರುಬೇಳೆ, ಆಮೇಲೆ ಒಂದು 4-5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಆಮೇಲೆ 2 ತುಂಡು ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನ ನೀವು ತೊಗೊಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ಕ್ವಾಂಟಿಟಿ ರಾಗಿ ಹಿಟ್ಟನ್ನು ತೊಗೊಬೇಕಾಗುತ್ತೆ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ರಾಗಿ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಸರಿನಾ ಸ್ನೇಹಿತರೆ? ಇದನ್ನು ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸ್ವಲ್ಪ ನೀರು ಹಾಕೊಂಡು ಇಷ್ಟನ್ನು ರುಬ್ಕೊಬೇಕಾಗುತ್ತೆ. ಅಂದರೆ ಹೆಸರುಬೇಳೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ, ಆಮೇಲೆ ಇದ್ರ ಜೊತೆ ರುಬ್ಕೊಂಡಿದ ನಂತರ ರಾಗಿ ಹಿಟ್ಟು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀವು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಬರ್ತೀನಿ ಸ್ನೇಹಿತರೆ. ಅದಾದ ನಂತರ ಯಾವ ರೀತಿ ದೋಸೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ ಸ್ನೇಹಿತರೆ? ನೋಡಿ, ಇವಾಗ ನಾನು ಅರ್ಧಂಬರ್ಧ ರುಬ್ಕೊಂಬಂದಿದ್ದೀನಿ. ಹೆಸರುಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಇದನ್ನೆಲ್ಲ ನಾನು ರುಬ್ಕೊಂಬಂದಿದ್ದೀನಿ. ಇವಾಗ ನಾವು ಈ ಹಂತದಲ್ಲಿ ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟನ್ನು ರಾಗಿ ಹಿಟ್ಟನ್ನು ನಾವು ಸೇರಿಸ್ಕೊಂಡು ರುಬ್ಬಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ನೀವು ರುಬ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ನೋಡಿ, ಈಗ ಇದನ್ನು ನಾನು ರುಬ್ಬಿ ತೊಗೊಂಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟು ನೈಸಾಗಿ ಬಂದಿರಬೇಕು ಹಿಟ್ಟು. ನೋಡಿ ಸ್ನೇಹಿತರೆ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಈ ರೀತಿ ನೈಸಾಗಿ ನೀವು ರುಬ್ಕೊಂಡಿರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದನ್ನು ನಾವು ನಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಮತ್ತು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. ರುಬ್ಬುವಾಗೆ ನೀವು ಉಪ್ಪು ಹಾಕಿದರೆ ಇವಾಗೇನು ಉಪ್ಪು ಸೇರಿಸೋದು ಬೇಡ. ಅಥವಾ ಇಲ್ಲ ಅಂದರೆ ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಬೋದು. ಸರಿನಾ ಸ್ನೇಹಿತರೆ? ಇವಾಗ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನಾವು ಕಲಿಸ್ಕೊಳ್ಳೋಣ. ಸರಿನಾ ಸ್ನೇಹಿತರೆ? ನೋಡಿ, ಇವಾಗ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನಾವು ಮಿಕ್ಸಿಯಿಂದ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನಾವು ಕಲಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನೊಂದು ದಬ್ಬರೆ ತೊಗೊಂಡಿದ್ದೀನಿ. ಆ ದಬ್ಬರೆಗೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಈಗ ನಾನು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ರುಬ್ಕೊಂಡಿರೋಂಥ ಮಿಶ್ರಣನ ಪೂರ್ತಿಯಾಗಿ ನೋಡಿ ಈ ರೀತಿ ಸುರ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೀವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇಷ್ಟು ಗಟ್ಟಿ ಇದೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ತೀರಾ ತೆಳುವಾಗ್ಬಿಟ್ರೂ ಕಷ್ಟ, ತೀರಾ ಗಟ್ಟಿ ಆಗಿಬಿಟ್ರೂ ಕಷ್ಟ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಅಷ್ಟು ನೀರು ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ, ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ನೋಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಸರಿ ಸ್ನೇಹಿತರೆ, ನೋಡಿ ಇವಾಗ ಇಷ್ಟು ಹಂತಕ್ಕೆ ನೋಡಿ ಸಾಕು ಸ್ನೇಹಿತರೆ. ನೋಡಿ, ನಿಮಗೆ ದೋಸೆ ತೆಳ್ಳಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ದೋಸೆ ನಮಗೆ ಗಟ್ಟಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಇಷ್ಟೇ ಅದಕ್ಕೆ ನೀವು ಕಲಿಸ್ಕೊಬೋದು. ಸರಿನಾ ಸ್ನೇಹಿತರೆ? ನೋಡಿ,
ಇವಾಗ ಇಷ್ಟು ಕಲಿಸ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ದೋಸೆ ಫಸ್ಟ್ ದೋಸೆ ಹಾಕಿದಾಗ ಗಟ್ಟಿ ಏನಾದರೂ ಬಂತು ಅಂದರೆ ಅವಾಗಲೂ ಸ್ವಲ್ಪ ನೀವು ನೀರನ್ನು ಸೇರಿಸ್ಕೊಂಡು ಒಂದು 10 ನಿಮಿಷ ಬಿಟ್ಟು ಆಮೇಲೆ ನೀವು ಮಾಡೋದ್ರಿಂದ ದೋಸೆ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಖಂಡಿತವಾಗ್ಲೂ ದೋಸೆ ರೆಡಿ ಆಗುತ್ತೆ. ಸ್ನೇಹಿತರೆ, ಇವಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ. ನಾನು ಉಪ್ಪು ಹಾಕ್ಕೊಳ್ಳೋದನ್ನ ಮರ್ತುಬಿಟ್ಟೆ, ಹಾಗಾಗಿ ಇವಾಗಲೇ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಸಾಕು ಅಂತ. ಸ್ನೇಹಿತರೆ, ಈಗ ಉಪ್ಪು ಹಾಕಿದ ನಂತರ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇರುತ್ತಲ್ಲ ಸ್ನೇಹಿತರೆ, ಹಸಿದು ಆ ಎಲೆಗಳನ್ನ ಸ್ವಲ್ಪ ನಾವು ಕಟ್ ಮಾಡಿ ಆ ಎಲೆಗಳನ್ನ ಅದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ದೋಸೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನೋಡಿ ಒಂದಿಷ್ಟು ಕರ್ಬೇವಿನ ಸೊಪ್ಪನ್ನು ಹಸಿದು ತೊಗೊಂಡಿದ್ದೀನಿ. ನೋಡಿ ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಏನು ದೋಸೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೀವು ರುಬ್ಬಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಮತ್ತು ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿಯಾಗೂ ಬರುತ್ತೆ ಸ್ನೇಹಿತರೆ. ನೋಡಿ, ಈಗ ಕನಕನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸರಿನಾ ಸ್ನೇಹಿತರೆ? ಯಾವ ರೀತಿ ದೋಸೆ ಮಾಡೋದು ಒಂದು ಅರ್ಧ ಗಂಟೆ ಬಿಟ್ಟು ನಂತರ ನಾನು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸರಿನಾ ಸ್ನೇಹಿತರೆ? ಆಮೇಲೆ ದೋಸೆ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ ಸ್ನೇಹಿತರೆ? ನೋಡಿ ಇವಾಗ ಸ್ನೇಹಿತರೆ, ನೋಡಿ ಇವಾಗ ಹಿಟ್ಟನ್ನ ನಾನು ಅರ್ಧ ಗಂಟೆ ಎಲ್ಲ ಆಗಿದೆ. ನೋಡಿ ಈ ರೀತಿ ಹಿಟ್ಟು ತಯಾರಾಗಿದೆ. ಕನಕ ನೋಡಿ ಈ ರೀತಿ ತಯಾರಾಗಿದೆ. ಇವಾಗ ನಾವು ದೋಸೆನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ನಾವು ಸ್ಟವ್ನ ಆನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈಗ ನಾನು ಸ್ಟವ್ನ ಆನ್ ಮಾಡಿ ಈಗ ಸ್ವಲ್ಪ ಹಂಚು ಚೆನ್ನಾಗಿ ಕಾಯಲಿ ಸ್ನೇಹಿತರೆ. ಹಂಚು ಕಾಯೋದಕ್ಕಿಂತ ಮುಂಚೆ ಒಂದು ಸರಿ ನಾವು ಈ ರೀತಿ ಎಣ್ಣೆಯನ್ನು ಹಂಚನ್ನೆಲ್ಲ ಕ್ಲೀನಾಗಿ ಕರ್ಕೊಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ದೋಸೆ ಆಗಿರಲಿ ರೊಟ್ಟಿ ಆಗಿರಲಿ ಚೆನ್ನಾಗಿ ಬರಬೇಕು ಅಂದರೆ ಹಂಚು ಚೆನ್ನಾಗಿ ಕಾದಿದ್ರೆ ಮಾತ್ರ ಬೇಗ ಎದ್ದೇಳುತ್ತೆ. ಇಲ್ಲ ಅಂದರೆ ಕಿತ್ತೋಗ್ಬಿಡುತ್ತೆ ದೋಸೆಗಳೆಲ್ಲ. ಅದಕ್ಕೋಸ್ಕರ ಹಂಚು ಚೆನ್ನಾಗಿ ಕಾಯಿ ಸ್ವಲ್ಪ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ದೋಸೆ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇವಾಗ ಮೊದಲಿಗೆ ನಾವು ಈ ರೀತಿ ಹಂಚನ್ನ ಚೆನ್ನಾಗಿ ಕಾಯಿಸ್ಕೊಂಡು ನೋಡಿ ಸ್ನೇಹಿತರೆ, ಈ ರೀತಿ ಈರುಳ್ಳಿಯಿಂದ ಈ ರೀತಿ ನಾವು ಸರ್ಕೊಂಡಾದ್ಮೇಲೆ ಸ್ನೇಹಿತರೆ ನೋಡಿ ಈಗ ಸ್ನೇಹಿತರೆ ಇದು ಶೇಪ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವು ಇನ್ನು ಇಷ್ಟೇ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಜಾಸ್ತಿ ಅಗಲ ಬೇಡ ಸ್ನೇಹಿತರೆ, ಇಷ್ಟು ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಈ ರೀತಿ ಇದನ್ನು ಮುಚ್ಚಬೇಕಾಗುತ್ತೆ ಮತ್ತು ಇದನ್ನು ಸ್ನೇಹಿತರೆ ಇವಾಗ ಸ್ವಲ್ಪ ಬೆಂದಿದೆ. ಇವಾಗ ನೀವು ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಕೂಡ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಬೇಕಾದ್ರೆ ತುಪ್ಪ ಹಾಕ್ಕೊತೀನಿ ಅಂದರೆ ನೀವು ತುಪ್ಪ ಕೂಡ ಹಾಕ್ಕೊಬೋದು ಸ್ನೇಹಿತರೆ. ಈ ರೀತಿ ನೀವು ಎಣ್ಣೆ ಎಲ್ಲ ಫುಲ್ಲು ತರಬೇಕು ಸ್ನೇಹಿತರೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ನೋಡಿ ಇವಾಗ ಹುಷಾರಾಗಿ ತೆಗಿಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟಾಗಿ ಬೇಯಿಸ್ಕೊಬೋದು.
ಇಲ್ಲ ನಿಮಗೆ ಕ್ರಿಸ್ಪಿ ಆಗಬೇಕು ಅಂದರೆ ಕ್ರಿಸ್ಪಿಯಾಗಿ ನೀವು ಬೇಯಿಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಧಾನಕ್ಕೆ ತೆಗಿಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ಇದು ಸಾಫ್ಟಾಗಿ ತೆಗ್ದಿದ್ದೀನಿ. ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದಕ್ಕೆ ನಾವು ಹೆಸರುಬೇಳೆ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಆದರೆ ತಿನ್ನುವಾಗ ಮಾತ್ರ ಅದ್ರ ರುಚಿ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ನಾವು ನೆನೆಸಿರೋಂಥ ಹೆಸರುಬೇಳೆ ಹಾಕಿದ್ದೀವಲ್ಲ, ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಚಟ್ನಿ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಖಾರನ ಇದಕ್ಕೆ ಹಾಕಿರೋದ್ರಿಂದ ಖಾರನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳಿ. ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ, ನಿಮಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಆಗಿದೆ. ಇವಾಗ ಬೆಂದಿದೆ ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ ಸ್ನೇಹಿತರೆ? ಇವಾಗ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ನೋಡಿ ಅದನ್ನು ತುಂಬ ಹೊತ್ತು ಬಿಡಬೇಕಾಗುತ್ತೆ ಅಂಚಿನ ಮೇಲೆ ನೋಡಿ. ಇದು ಶೇಪು ಸರಿಯಾಗಿ ಬರೋದಿಲ್ಲ. ಸ್ನೇಹಿತರೆ, ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗುತ್ತೆ.
ನೋಡಿ ಸ್ನೇಹಿತರೆ, ಇವಾಗ ಈ ರೀತಿ ಆಗಿದೆ. ಇವಾಗ ನೀವು ನೋಡ್ಬೋದು ನೋಡಿ. ಇವಾಗ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಒಂದೆರಡು ಸರಿ ನೀವು ಚೆನ್ನಾಗಿ ಈ ರೀತಿ ಎಲ್ಲ ಬೇಯಿಸ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಟ್ಟರೆ ಇದೇ ಕ್ರಿಸ್ಪಿ ಆಗುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಸಾಫ್ಟ್ ದೋಸೆನೇ ಇಷ್ಟಪಡ್ತಾರೆ, ಕೆಲವೊಬ್ಬರು ಕ್ರಿಸ್ಪಿ ಇಷ್ಟಪಡ್ತಾರೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿನ ನೀವು ಬೇಯಿಸ್ಕೊಳ್ಳಿ ಸ್ನೇಹಿತರೆ, ಸರಿನಾ? ನೋಡಿ ಸ್ನೇಹಿತರೆ, ಇವಾಗ ಇಲ್ಲೆಲ್ಲ ಕ್ರಿಸ್ಪಿ ಬಂದಿದೆ, ಕಾಣಿಸ್ತಿದೆಯಾ ನೋಡಿ ಸ್ನೇಹಿತರೆ. ಈ ರೀತಿ ನೀವು ಕ್ರಿಸ್ಪಿಯಾಗಿ ಕೂಡ ಬೇಯಿಸ್ಕೊಬೋದು ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಫೈನಲಾಗಿ ಈ ರೀತಿ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಹೆಸರು ಬೇಳೆ ಮತ್ತು ರಾಗಿ ಹಿಟ್ಟಿಂದ ಮಾಡಿರೋಂಥ ದೋಸೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿ ಆಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ. ಪ್ರತಿದಿನವೂ ಒಂದೇ ಥರ ದೋಸೆ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ, ಆದರೆ ಪ್ರೋಟೀನ್ ಇರೋಂಥ ದೋಸೆನೂ ಒಂದು ಟೈಮ್ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ, ದೇಹಕ್ಕೆ ತಂಪಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.